ನಮಸ್ತೆ, ಪವಿತ್ರ ಕ್ರಿಯೇಷನ್ಸ್‌ಗೆ ಸ್ವಾಗತ. ನನಗೆ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ರು, ಲೈವ್ ಸೊಲ್ಯೂಷನ್ ಎಲ್ಲಿ ಸಿಗುತ್ತೆ, ಲೈವ್ ಸೊಲ್ಯೂಷನ್ ಹೇಗೆ ಮಾಡ್ಕೊಳ್ಳೋದು ಅಂತ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸ್ಟಿಲ್ ಇವತ್ತು ಕೂಡ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆಯವರೆಗೂ ನೋಡಿ. ನಿಮಗೆ ಟಿಪ್ಸ್ಗಳೆಲ್ಲ ಹೇಳ್ತೀನಿ, ಹೇಗೆ ಮಾಡಬೇಕು ಅಂತೆಲ್ಲ. ಸೊ ಇಲ್ಲಿ ನಾನು ಮೆಷರ್ಮೆಂಟ್ ಸ್ಕೇಲ್ ತೊಗೊಂಡಿದ್ದೀನಿ. ಸೊ ಆ ಸ್ಕೇಲಲ್ಲಿ ಹೇಗೆ ಮೆಷರ್ಮೆಂಟ್ ಮಾಡ್ಕೊಳ್ಳೋದು ಅಂತ, ಲೈವ್ ಸೊಲ್ಯೂಷನ್ನ ಹೇಗೆ ರೆಡಿ ಮಾಡೋದು ಅಂತ ಡೀಟೇಲಾಗಿ ಹೇಳ್ತೀನಿ. ಮೊದಲು ನೀವು ಒಂದು ರೆಸಿಪಿನ ರೆಡಿ ಮಾಡ್ಕೊಳ್ಳಿ. ಸೊ ಆ ರೆಸಿಪಿ ರೆಡಿ ಆದಮೇಲೆ DM ವಾಟರ್ ಅಥವಾ ಡಿಸ್ಟಿಲ್ಡ್ ವಾಟರ್ ಅಂತ ಕರೀತಾರೆ ಇದನ್ನು. ಸೊ ಅದನ್ನು ನೀವೇನು ತೊಗೊಂಡಿರ್ತೀರ ಒಂದು ಬೌಲು, ಸೊ ಅದಕ್ಕೆ ಹಾಕ್ಕೊಳ್ಳಿ. ನಿಮ್ಮ ಮೆಷರ್ಮೆಂಟ್ ಎಷ್ಟಿರುತ್ತೆ ಆ ಪ್ರಮಾಣದಲ್ಲೇ ನೀವು ಹಾಕ್ಕೊಳ್ಬೇಕಾಗುತ್ತೆ. DM ವಾಟರ್ನ ಮೆಷರ್ ಮಾಡಿದ ಮೇಲೆ ನೀವು ಅದಕ್ಕೆ ಕಾಸ್ಟಿಕ್ ಸೋಡಾ ಹಾಕಬೇಕು. ಇದರಲ್ಲಿ ಒಂದು ಟಿಪ್ ಏನಂದರೆ, ಕಾಸ್ಟಿಕ್ ಸೋಡಕ್ಕೆ ವಾಟರ್ ಹಾಕಬಾರ್ದು, ವಾಟರ್ಗೆ ನೀವು ಕಾಸ್ಟಿಕ್ ಸೋಡಾ ಹಾಕಬೇಕು. ಯಾವಾಗಲೂ ವಾಟರ್ನ ಮೆಷರ್ ಮಾಡ್ಕೊಳ್ಳಿ. ಅದಾದಮೇಲೆ ಕಾಸ್ಟಿಕ್ ಸೋಡಾ ಎಷ್ಟು ಬೇಕು ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಮೆಷರ್ ಮಾಡಿಕೊಂಡು ಹಾಕ್ಕೊಳ್ಳಿ. ಸೊ ಇದನ್ನು ನೀವು ಮಾಡಬೇಕಾದ್ರೆ ಗ್ಲೌಸು, ಮಾಸ್ಕನ್ನು ಕಂಪಲ್ಸರಿಯಾಗಿ ಹಾಕ್ಕೊಳ್ಳಿ. ಅದು ನಿಮ್ಮ ಸೇಫ್ಟಿಗೋಸ್ಕರ. ಏಕೆಂತಂದರೆ ಇದು ನಿಮಗೆ ಏನಾದರೂ ಕೈ ಮೇಲೆ ಬಿದ್ದರೆ ಕಾಸ್ಟಿಕ್ ಸೋಡಾ ಇರಿಟೇಷನ್ಸ್ ಆಗುತ್ತೆ. ಮತ್ತು ಇದು ಹಬೆ ಏನಾದರೂ ನಿಮಗೆ ಮೂಗಿಗೆ ತಾಕಿದರೂ ಇರಿಟೇಷನ್ಸ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಸೇಫ್ಟಿಗೋಸ್ಕರ ನೀವೇ ಸೇಫ್ಟಿ ಮೆಷರ್ನ ಬಳಸ್ಕೋಬೇಕಾಗುತ್ತೆ. ಗ್ಲೌಸು, ಮಾಸ್ಕು ಹಾಕ್ಕೊಳ್ಳಿ. ಹಾಕ್ಕೊಂಡ್ಬಿಟ್ಟೆ ನೀವು ಮಾಡ್ಕೊಳ್ಳಿ. ಸೊ ಇವಾಗ ಇದೆರಡು ಮಿಕ್ಸ್ ಆಗಿದೆ ಕರೆಕ್ಟಾಗಿ. ಸೊ ಇದನ್ನು ನಾವೇನು ಮಾಡಬೇಕು ಅಂದರೆ, ಒಂದು ಸತಿ ಮಿಕ್ಸ್ ಮಾಡಿಬಿಡೋಣ. ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಒಳ್ಳೆ ಗಾಳಿ ಬೆಳಕು ಇರೋ ಜಾಗಕ್ಕೆ ಇದನ್ನು ನಾವು ಎತ್ತಿಟ್ಬಿಡೋಣ. ಯಾಕೆ ಅಂತಂದರೆ ಇದೆರಡು ಹಾಕಿದಾಗ ಇದು ಬಿಸಿ ಆಗುತ್ತೆ. ಸೊ ಒಳ್ಳೆ ಗಾಳಿ ಬೆಳಕು ಇದ್ದಾಗ ಬೇಗ ಅದು ತಣ್ಣಗಾಗುತ್ತದೆ. ಸೊ ಹಾಗಾಗಿ ಇಲ್ಲಿ ನಾನು ಕಡಿಮೆ ತೊಗೊಂಡಿರೋದ್ರಿಂದ ಒಂದು 20 ಮಿನಿಟ್ಸ್ ಇಟ್ಟರೆ ಸಾಕು. ಫುಲ್ ಎಲ್ಲ ಕರಗಿಬಿಟ್ಟು ನೀರು ತಣ್ಣಗಾಗಿರುತ್ತೆ. ಅದು ಯಾವಾಗ ರೂಮ್ ಟೆಂಪ್ರೇಚರಿಗೆ ಬರುತ್ತೆ ನೀವು ಆವಾಗಲೇ ಯೂಸ್ ಮಾಡಬೇಕು. ಇಲ್ಲಿ ಹೇಗೆ ಯೂಸ್ ಮಾಡೋದು ಅಂತಲೂ ನಾನು ತೋರಿಸ್ತೀನಿ ಮುಂದೆ. ನೋಡಿ ನನ್ನ ವಿಡಿಯೋನ ಕೊನೆವರೆಗೆ. ಇವಾಗ ನೋಡಿ ಇದು ರೆಡಿ ಆಗಿದೆ. ಸೊ ಇದನ್ನು ನಾನು ಆಯಿಲೆಲ್ಲ ಮೆಷರ್ ಮಾಡಿ ಪೌಡರೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸತಿ ಇದನ್ನು ನೀವು ಫಿಲ್ಟರ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಒಂದೊಂದು ಸತಿ ಧೂಳೆಲ್ಲ ಇರುತ್ತೆ ಕಾಸ್ಟಿಕ್ ಸೋಡಾದಲ್ಲಿ. ಸೊ ಹಾಗಾಗಿ ಫಿಲ್ಟರ್ ಮಾಡ್ಕೊಂಡ್ರೆ ಒಳ್ಳೆಯದು. ಹಾಗಾಗಿ ಇಲ್ಲಿ ಫಿಲ್ಟರ್ ಮಾಡ್ಕೊಳ್ಳಿ. ಫಿಲ್ಟರ್ ಮಾಡ್ಕೊಂಡು ಆದಮೇಲೆ ಒಂದೆರಡು ಸತಿ ಸ್ಪೆಚುಲಾದಲ್ಲೋ ಅಥವಾ ಸ್ಪೂನ್ ಇದ್ದರೆ ಸ್ಪೂನಲ್ಲೋ, ವುಡನ್ ಸ್ಟಿಕ್ ಇದ್ದರೆ ವುಡನ್ ಸ್ಟಿಕ್ಕಲ್ಲೋ ಒಂದೆರಡು ರೌಂಡ್ಸ್ ಹಾಕಿ. ಅದಾದಮೇಲೆ ನಿಮ್ಮ ಹತ್ರ ಬ್ಲೆಂಡರ್ ಇದ್ದರೆ ಬ್ಲೆಂಡರ್ ತಗೊಂಡು ಬ್ಲೆಂಡ್ ಮಾಡಿ. ಸಪೋಸ್ ನಿಮ್ಮ ಹತ್ರ ಬ್ಲೆಂಡರ್ ಇಲ್ಲ, ಇವಾಗ ಹೊಸ್ದಾಗಿ ಮಾಡ್ತಿರೋದು ನಾವು ಅಂತ ಅಂದರೆ, ನೀವು ವುಡನ್ ಸ್ಟಿಕ್ಕಲ್ಲೇ ಈ ಥರ ರೊಟೇಟ್ ಮಾಡೋದ್ರಿಂದನೂ ಕೂಡ ಈ ಬ್ಯಾಟರು ರೆಡಿ ಆಗುತ್ತೆ. ಆದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಒಂದು 20 ಮಿನಿಟ್ಸ್ ಆದರೂ ಟೈಮ್ ಹಿಡಿತದೆ. ಇಲ್ಲ ನಿಮ್ಮ ಹತ್ರ ಬ್ಲೆಂಡರ್ ಇದೆ ಅಂತಂದರೆ, ನೀವು ಬ್ಲೆಂಡರಲ್ಲಿ ಅಂದರೆ ಒಂದು 2 to 3 ಮಿನಿಟ್ಸಿಗೆ ಬ್ಲೆಂಡ್ ಮಾಡಿದರೆ ಎಲ್ಲ ಚೆನ್ನಾಗಿ ಯೂನಿಫಾರ್ಮಲ್ಲಿ ಬ್ಲೆಂಡ್ ಆಗುತ್ತೆ. ಅಂದರೆ ಎಲ್ಲ ಈ ಸೊಲ್ಯೂಷನ್ನು ಪ್ಲಸ್ ವಾಟರು. ಅದು ಆದಮೇಲೆ ನೀವು ಇದಕ್ಕೆ ಫ್ರೆಗ್ರೆನ್ಸ್ ಅಥವಾ ಎಸೆನ್ಷಿಯಲ್ ಆಯಿಲ್ನ ಆ್ಯಡ್ ಮಾಡ್ಕೊಳ್ಬೇಕು. ಯಾವ ಒಂದು ಟೈಮಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು ಅಂದರೆ, ಇದೆರಡು ನೀಟಾಗಿ ಯೂನಿಫಾರ್ಮಲ್ಲಿ ಬ್ಲೆಂಡ್ ಆಗಿರಬೇಕು. ಒಂದು ಕನ್ಸಿಸ್ಟೆನ್ಸಿ ಅಂತ ಬರಬೇಕು. ಅದು ಆದಮೇಲೆ ನೀವು ಅದನ್ನು ಹಾಕ್ಕೊಳ್ಬೇಕು. ಬಟ್ ನಾನಿಲ್ಲಿ ಯಾವಾಗಲೂ ಎಸೆನ್ಷಿಯಲ್ ಆಯಿಲ್ ಹಾಕೋತೀನಿ, ಫ್ರೇಗ್ರೆನ್ಸ್ ಹಾಕ್ಕೊಳ್ಳಲ್ಲ. ಏಕೆಂತಂದರೆ ಎಸೆನ್ಷಿಯಲ್ ಆಯಿಲ್ ಬಂದು ನ್ಯಾಚುರಲ್ಲು, ಫ್ರೇಗ್ರೆನ್ಸ್ ಬಂದ್ಬಿಟ್ಟು ನ್ಯಾಚುರಲ್ ಅಲ್ಲ. ಸೊ ಹಾಗಾಗಿ ಅದು ಜಸ್ಟ್ ಸ್ಮೆಲ್ಲಿಗೋಸ್ಕರ. ಈ ಎಸೆನ್ಷಿಯಲ್ ಆಯಿಲ್ ಆ್ಯಡ್ ಮಾಡೋದ್ರಿಂದ ಅದರದ್ದು ಬೆನಿಫಿಟ್ಟು ಕೂಡ ನಿಮ್ಮ ಸ್ಕಿನ್ಗೆ ಸಿಗುತ್ತೆ. ಸೊ ಹಾಗಾಗಿ ಇಲ್ಲಿ ನಾನು ಎಸೆನ್ಷಿಯಲ್ ಆಯಿಲ್ನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಅದನ್ನು ಒಂದೆರಡು ಸತಿ ಬ್ಲೆಂಡ್ ಮಾಡೋಣ. ಬ್ಲೆಂಡ್ ಮಾಡಿ ಒಂದು ಸ್ಪೆಚುಲಾದಲ್ಲಿ ಒಂದು ಸ್ವಲ್ಪ ಹೊತ್ತು ಬ್ಲೆಂಡ್ ಮಾಡೋಣ. ಅದು ನೀಟಾಗಿ ಬ್ಲೆಂಡ್ ಆಗಬೇಕು. ಅದಾದಮೇಲೆ ನೀವು ಆರಾಮಾಗಿ ಅದನ್ನು ಮೋಲ್ಡ್ಗೆ ಪೋರ್ ಮಾಡಿ. ಪೋರ್ ಆದಮೇಲೆ ಇದು 24 ಅವರು ಕ್ಯೂರಿಂಗಿಗೆ ನಾವು ಬಿಡಬೇಕಾಗುತ್ತೆ. 24 ಅವರ್ ಆದಮೇಲೆ ಇದನ್ನು ಡಿಮೋಲ್ಡ್ ಮಾಡಿ, ನಿಮ್ಮ ಹತ್ರ ರ್ಯಾಕ್ ಇದ್ದರೆ ರ್ಯಾಕಲ್ಲಿ ಸ್ಟೋರ್ ಮಾಡಿ, ಒಳ್ಳೆ ವೆಂಟಿಲೇಷನ್ ಇರೋ ಜಾಗದಲ್ಲಿ ಇದನ್ನು ನೀವು 45 to 40 ಡೇಸ್ ಇಡೋದ್ರಿಂದ ಕ್ಯೂರ್ ಆಗಿರುತ್ತೆ. ಸೊ ಅದಾದಮೇಲೆ ನೀವು ಈ ಸೋಪ್ಗಳನ್ನು ಯೂಸ್ ಮಾಡಬೇಕು. ಮೆಲ್ಟ್ ಆ್ಯಂಡ್ ಪೂರಲ್ಲಾದರೆ 1 ಡೇಗೆ ಯೂಸ್ ಮಾಡ್ಬೋದು. ಬಟ್ ಕೋಲ್ಡ್ ಪ್ರೊಸೆಸಲ್ಲಿ ಮಾಡಿದಾಗ ಮಿನಿಮಮ್ ಅಂದರೂ 40 ದಿನ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಕ್ಯೂರಿಂಗಿಗೆ. ಅದಾದಮೇಲೆ ಈ ಸೋಪನ್ನು ಯೂಸ್ ಮಾಡ್ಕೊಳ್ಬೇಕು. ಒಳ್ಳೆಯ ಚೆನ್ನಾಗಿರೋ ರಿಸಲ್ಟ್ ಸಿಗುತ್ತೆ. ಮತ್ತು ನ್ಯಾಚುರಲ್ ಆಗಿರೋ ಬಾರ್ನ ನೀವೇ ಮಾಡ್ಕೊಂಡಿರ್ತೀರ. ಸೊ ನನ್ನ ಚಾನಲ್ ನಿಮಗೆ ಇಷ್ಟ ಆಗ್ತಿದೆ, ನಾನು ಕೊಡ್ತಿರೋ ಕಂಟೆಂಟ್ ಇಷ್ಟ ಆಗ್ತಿದೆ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ. ಈ ರೆಸಿಪಿ ಬೇಕು ಅಂದರೆ ನಂದು ಹಿಂದಿನ ವೀಡಿಯೋಸಲ್ಲಿ ವಿತ್ ರೆಸಿಪಿ ಹಾಕಿದ್ದೀನಿ. ಅಲ್ಲಿ ನೀವು ನೋಡಿಕೊಂಡು ಆ ರೆಸಿಪಿ ತಗೊಂಡು ಮಾಡ್ಕೊಳ್ಳಿ. ಇದು ಆ್ಯಕ್ಚುಲಿ ನಾನು ಮಾಡಿರೋದು. ತುಂಬ ಜನ ಕ್ವಶನ್ಸ್ ಮಾಡ್ತಾಯಿದ್ರು, ಲೈವ್ ಸೊಲ್ಯೂಷನ್ ಎಲ್ಲಿ ಸಿಗುತ್ತೆ, ಹೇಗೆ ಮಾಡ್ಕೊಳ್ಳೋದು ಅಂತ. ಸೊ ಅವರಿಗೊಂದು ಐಡಿಯಾ ಬರಲಿ ಅಥವಾ ಹೊಸ್ದಾಗಿ ಮಾಡೋರಿಗೂ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡಿದ್ದು. ಮಾಡಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು.